ಈಗ ಸೌಜನ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರ. ಯಾವಾಗ್ಲೂ ಸೌಜನ್ಯ ವಿಚಾರದಲ್ಲಿ ನಾನು ನಿಮ್ಮನ್ನ ಮಾತಾಡ್ತಾ ಇರ್ತೀನಿ. ಈ ಪ್ರಕರಣದ ಮರು ತನಿಖೆಗೆ ಅರ್ಜಿಗೆ ಸಂಬಂಧಿಸಿದಂತೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ವರದಿ ಸಲ್ಲಿಸೋಕೆ ಸುಪ್ರೀಂ ಕೋರ್ಟ್ ಈಗ ಕರ್ನಾಟಕ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಈಗ ಇದ್ರ ಬಗ್ಗೆ ತಾವು ಸುಪ್ರೀಂ ಕೋರ್ಟ್ ನಿರ್ದೇಶನ ಅವ್ರಿಗೆ ಕೊಡ್ಬೇಕಾಯ್ತಲ್ಲ. ಎಲ್ಲ ಇಡೀ ಕರ್ನಾಟಕದ ಮಹಿಳೆಯರು, ಮಕ್ಕಳು ಎಲ್ಲ ಜನ ಹೋರಾಟ ಮಾಡಿದ್ರು ಸರ್ಕಾರ ಜಗ್ಲಿಲ್ಲ. ಈಗ ಸರ್ಕಾರಕ್ಕೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ತಾವು ಇದನ್ನ ಹೇಗ್ ನೋಡ್ತೀರಾ ಸರ್? ನಾನು ಇದನ್ನ ನನ್ನ ಅನುಭವದ ಮಸೂರದಲ್ಲೇ ನೋಡಿದ್ದೇನೆ. ಮೊದಲು ಕೂಡ ಹೇಳಿದ್ದೆ, ನಮ್ಮ ನ್ಯಾಯಾಂಗದ ಮೇಲೆ ನಮಗೆ ಯಾವಾಗ್ಲೂ ನಂಬಿಕೆ ಇರಬೇಕು. ನನಗಂತೂ ಅದಮ್ಯವಾದ ನಂಬಿಕೆ ಇತ್ತು. ಖಂಡಿತವಾಗ್ಲೂ ನ್ಯಾಯಾಂಗ, ಅದರಲ್ಲೂ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಒಂದು ಮಾನವೀಯವಾದಂತಹ ಒಂದು ನಿಲುವನ್ನ ತಾಳುತ್ತೆ ಅಂತ ಹೇಳುವಂತದ್ದು ನನಗೆ ಧೈರ್ಯ ಮತ್ತೆ ನಂಬಿಕೆ, ಭರವಸೆ ಎಲ್ಲ ಇತ್ತು. ಅದಾಗಿದೆ. ಹಾಗಾಗಿ ಬಹಳ ಸಂತೋಷ ಆಗ್ತಾ ಇದೆ. ಇದು ಹೇಗೆ ಒಂದು ನ್ಯಾಯಾಲಯ ತನ್ನ ತೀಕ್ಷ್ಣತೆಯನ್ನ ತೋರುತ್ತೆ ಕೆಲವು ಸಂದರ್ಭಗಳಲ್ಲಿ ಅಂತ ಹೇಳೋದಕ್ಕೆ ಪದೇ ಪದೇ ಕೆಲವೊಂದು ಉದಾಹರಣೆಗಳು. ಇದರಲ್ಲಿ ಸೌಜನ್ಯಳ ಪ್ರಕರಣವೂ ಕೂಡ ಈಗ ಒಂದು. 2023 ನಮ್ಮ ಸಿಬಿಐ ವಿಶೇಷ ನ್ಯಾಯಾಲಯ ಬಹಳ ಮಾನವೀಯವಾದಂತಹ ಒಂದು ತೀರ್ಪನ್ನ ಕೊಟ್ಟಿತ್ತು. ಅಲ್ಲಿ ಈ ಸಂತೋಷ್ ರಾವ್ ಅಂತ ಹೇಳುವಂತಹ ಅಮಾಯಕನನ್ನ, ಅವನು ಸಂಪೂರ್ಣ ನಿರ್ದೋಷಿ ಅಂತ ಅವನನ್ನ ಬಿಡುಗಡೆ ಮಾಡಿದ್ದು ತುಂಬಾ ಒಳ್ಳೆಯ ತೀರ್ಪು. ಅದು ತುಂಬಾ ಒಳ್ಳೆಯ ತೀರ್ಪು. ಆದ್ರೂ ಕೂಡ ಅಲ್ಲಿ ನನಗೊಂದು ಸಣ್ಣ ಅಸಮಾಧಾನ ಇತ್ತು. ಮುಂದುವರೆದು ಆ ತೀರ್ಪಿನಲ್ಲಿ ಇದರ ಒಂದು ಮರು ತನಿಖೆ ಆಗ್ಬೇಕಾಗಿದೆ ಅಂತ ಅವರು ಬರೆದಿದ್ರೆ ಹೋರಾಟಗಳು ನಡೀತಿರ್ಲಿಲ್ವೇನೋ. ಅದೇನೇ ಇರ್ಲಿ, ಅದರ ಫಲವಾಗಿ ಇವತ್ತು ಇಡೀ ಕರ್ನಾಟಕ ದೇಶವೇ ಈ ಕಡೆ ತಿರುಗಿ ನೋಡುವ ಹಾಗೆ ತನ್ನ ಸಮಷ್ಟಿ ಪ್ರಜ್ಞೆಯೊಡನೆ ಸಕಲ ಸಂಘಟನೆಗಳು, ಎಲ್ಲಾ ಜನಪರವಾಗಿ ಯೋಚನೆ ಮಾಡುವಂತವರಾಗಿರ್ಬೋದು, ಬೇರೆ ಬೇರೆ ಸಿದ್ಧಾಂತಗಳನ್ನ ಅಪ್ಕೊಂಡಿರುವಂತವ್ರು, ನೆಚ್ಕೊಂಡಿರೋರು ಎಲ್ಲರೂ ಕೂಡ, ಬಲಪಂಥೀಯರಾಗ್ಲಿ, ಎಡಪಂಥೀಯರಾಗ್ಲಿ, ಮಹಿಳಾವಾದಿಗಳಾಗ್ಲಿ, ಯಾರಾದ್ರೂ ಆಗ್ಲಿ, ಎಲ್ಲರೂ ಕೂಡ ಮಾನವೀಯ ನೆಲೆಗಟ್ಟಿನಲ್ಲಿ ಇದನ್ನ ತಗೊಂಡು ಈ ರೀತಿಯಾದಂತಹ ಒಂದು ಮಗುವಿಗೆ ಅತ್ಯಾಚಾರ ಆಗಿದೆ, ಸಾವಾಗಿದೆ, ನ್ಯಾಯ ಸಿಕ್ತಿಲ್ಲ ಅಂತ ಹೇಳೋ ಒಂದು ಕೂಗನ್ನ ಹಾಕಿದ ಫಲವಾಗಿ ಇವತ್ತು ನ್ಯಾಯಮೂರ್ತಿಗಳು ಅದನ್ನ ಬಹಳ ಗಂಭೀರವಾಗಿ ಮತ್ತೆ ಮಹತ್ವಪೂರ್ಣವಾಗಿ ಕನ್ಸಿಡರ್ ಮಾಡಿದಾರಲ್ಲ. ಮತ್ತೆ ಏನಿಲ್ಲ ಇದು ಮತ್ತೆ ಯಾರ್ಯಾರು ಇದರಲ್ಲಿ ಸಾಕ್ಷಿಗಳಿದ್ದಾರೆ ಅವರೆಲ್ರಿಗೂ ಕೂಡ ವಿಕ್ಟಿಮ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಅಥವಾ ವಿಕ್ಟಿಮ್ ಅಂಡ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಪ್ರಕಾರ ಸಕಲ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳುವಂತದ್ದನ್ನ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಹಾಗಾಗಿ ಅದರ ಅರ್ಥ ಏನು ಅಂತಂದ್ರೆ, ಕೋರ್ಟ್ ಹ್ಯಾಸ್ ಆಲ್ರೆಡಿ ಟೇಕನ್ ದಿಸ್ ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್. ಸುಪ್ರೀಂ ಕೋರ್ಟ್ ಅಲ್ಲಿ ಅಷ್ಟು ಹೊತ್ತು ಕೇಳಿಸ್ಕೊತಾರೆ ಅಂತಂದ್ರೆ ಇಟ್ ಹ್ಯಾಸ್ ಆಲ್ರೆಡಿ ಡಿಸೈಡೆಡ್ ಟು ಟೇಕ್ ದಿಸ್ ಕೇಸ್ ವೆರಿ ಇಂಪಾರ್ಟೆಂಟ್ಲಿ. ಇಲ್ಲದಿದ್ರೆ ಎಸ್ಬಿಡ್ತದೆ ಸುಪ್ರೀಂ ಕೋರ್ಟ್, ತಗೊಂಡೋಗಿ ಹೈಕೋರ್ಟ್ ನಲ್ಲಿ ಮಾತಾಡ್ಕೊಳ್ರಿ ಅಂತ. ಪುರ್ಸೊತ್ತಾಗಿ ಇರೋದಿಲ್ಲ ಅವರೆಲ್ಲ. ಹಾಗಾಗಿ ಇದು ನಾನು ಹೇಳಿದ್ರೆ, ಒಂದು ಈ ತರದ ಬಸಿರು ಇದೆಯಲ್ಲ, ಈ ಕೊಲೆ, ಸುಲಿಗೆ, ಅತ್ಯಾಚಾರ, ಇಂತಹ ಅಪರಾಧಗಳ ಬಸಿರು ಇವತ್ತಲ್ಲ ನಾಳೆ ಅದು ಹೊಡಿಲೇಬೇಕು, ಬರ್ಲೇಬೇಕು ಅವ್ರಿಗೆ. ಅಷ್ಟು ಸುಲಭ ಇಲ್ಲ. ಹಾಗಾಗಿ ಯಾರ್ಯಾರು ಇದರಲ್ಲಿ ಏನೋ ಸೇರ್ಕೊಂಡಿದ್ದಾರೆ, ಯಾರು ಆರೋಪಿಗಳಿರ್ತಾರೆ, ನಿಜವಾದ ಅಪರಾಧಿಗಳು ಯಾರಿದ್ದಾರೆ, ಅವರು ನೇಣುಗಂಬಕ್ಕೆ ಏರುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ. ಒಂದು ಹೊಸ ರೀಇನ್ವೆಸ್ಟಿಗೇಷನ್ ಆಗುತ್ತೆ. ಹೊಸ ಯಾರು ಇದನ್ನ ನೋಡ್ದಂತವ್ರೆಲ್ರು ಮುಂದೆ ಬರುವಂತ ಕೆಲಸ ಮಾಡ್ತಾರೆ. ಅದ್ ನಾನು ಅವತ್ತು ಹೇಳಿದ್ದು, ಇವತ್ತು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಸರ್ಕಾರಗಳು ಅವರನ್ನ ಆತ್ಮಸ್ಥೈರ್ಯ ಕುಗ್ಗಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬಾರ್ದು. SIT has already done this blunder.
SIT ಮಾಡಿದ್ದೆ. ನಮ್ಮ ಚಿಕ್ಕ ಕೆಂಪಮ್ಮ ಅಂತಹ ವೃದ್ಧೆ ತಾನು ನೋಡಿದ್ದನ್ನ ಹೇಳಲಿಕ್ಕೆ ಬಂದಾಗ ಆಕೆ ಮೇಲೆ ಗೂಬೆ ಕೂರಿಸಿ ಆಕೆ ಶೀಲ ಶಂಕಿಸುವಂತ ಕೆಲಸ, ಆಕೆಯ ಇಂಟೆಗ್ರಿಟಿ ಪ್ರಶ್ನೆ ಮಾಡುವಂತ ಕೆಲಸಗಳನ್ನ ಇವರುಗಳು ಮಾಡಿದ್ದಾರೆ. ಇಂತ ಅನೇಕ ಸಾಕ್ಷಿಗಳು SIT ಮುಂದೆ ಬಂದಾಗ ಅವರನ್ನೇ ಹಿಡಿದು ಒಳಗಾಕಿದ್ದು ಕೂಡ ಆಗಿದೆ. ಚಿನ್ನಯ್ಯನಂತ ವ್ಯಕ್ತಿಯನ್ನು ಕೂಡ ಆರಂಭದಲ್ಲಿ ಆತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದನ್ನು ನಾವೆಲ್ಲ ಕೇಳಿಸ್ಕೊಳ್ತೀವಿ. ನಂತರ ಯಾವಾಗ SITಗೆ ಹೋಗ್ತಾನೆ, SITಗೆ ಹೋದ್ಮೇಲೆ ಆತನ ಸ್ಥಿತಿನೇ ಬದಲಾವಣೆ ಆಗುತ್ತೆ. ಈ ರೀತಿಯಾದಂಥದ್ದೆಲ್ಲ ಏನ್ ತೋರ್ಸುತ್ತೆ ಅಂತಂದ್ರೆ, ಒಂದು ಸಿಸ್ಟಮ್ ಏನಿದೆ, ಈ ಹಣ ಉಳ್ಳವರ, ಅಧಿಕಾರ ಉಳ್ಳವರ ಪರವಾಗಿ ಕೆಲಸ ಮಾಡುವಂತವ್ರು ಇದಾರಲ್ಲ, ಅವರುಗಳು ಸತ್ಯವನ್ನ ಹೊರಗಾಕ್ಲಿಕ್ಕೆ, ಬಸಿರನ್ನ ಬಗೆದು ಕ್ರೈಮ್ ಅನ್ನ ತೋರ್ಸ್ಲಿಕ್ಕೆ ತಯಾರಿರುವುದಿಲ್ಲ, ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ. ಸರ್, ಇದು ಅಧಿಕಾರಿಗಳು ಯಾವಾಗ್ಲೂ ಅವರು ಕಾರ್ಯಾಂಗದಲ್ಲಿ ದಕ್ಷತೆ ಇರುತ್ತೋ ಇಲ್ವೋ ಅಂತ ನೋಡ್ಕೊಳ್ಳೋದು ಮತ್ತೆ ನಮ್ಮ ಇದು ಶಾಸಕಾಂಗದ ವ್ಯವಸ್ಥೆ ಆಗಿರುತ್ತೆ. ಇಲ್ಲಿ ಶಾಸಕರೇ ಪೆರೇಡ್ ಮಾಡಿದ್ ನೀವು ನೋಡಿದೀರಾ? ಪ್ರತಿಪಕ್ಷ ಕಾಯ್ಬೇಕಾಗಿತ್ತು ನಮ್ಮ ಪ್ರಜೆಗಳಿಗೆ ಏನಾಗಿದೆ ಅವ್ರಿಗೆ, ಅವರು ನ್ಯಾಯ ಕೊಡಿಸಿ ಅಂತ. ಧರ್ಮಸ್ಥಳದಲ್ಲಿ ಧರ್ಮದ ವಿಚಾರವಾಗಿ ಆಗ್ತಾ ಇದೆ ಇದು ಅಂತ ಪೆರೇಡ್ ಮಾಡಿದ್ರು. ಇವತ್ತು ಅವ್ರಿಗೆಲ್ಲ ತಪ್ಪರಾಕಿ ಆಗಿಲ್ವಾ ಸರ್? ಖಂಡಿತವಾಗ್ಲು ಎಲ್ಲರಿಗೂ ತಪರಾಕಿನೇ ಇದು. ಇದು ಎಲ್ಲರಿಗೂ ತಪರಾಕಿ. ಯಾರು ಕುಹಕ ನುಡಿತಾ ಇದ್ರು, ಕುಹಕವಾಡ್ತಾ ಇದ್ರು, ಯಾರು ಜರಿತಾ ಇದ್ರು, ಯಾರು ಯಾವ ರೀತಿಯಾಗಿ ಅಂತ ಭ್ರಷ್ಟತೆಯನ್ನ ತೋರಿಸ್ತಾ ಇದ್ರು, ಯಾರು ರ್ಯಾಲಿ ಮಾಡಿದ್ದಾರೆ, ಅವರೆಲ್ರಿಗೂ ಕೂಡ ಕೊಟ್ಟಂತಹ ದೊಡ್ಡ ತಪರಾಕಿ ಇದು. ಇದನ್ನ ಬಹಳ ಸೂಕ್ಷ್ಮವಾಗಿ ನಮ್ಮ ಸರ್ಕಾರ ತಗೊಳ್ಬೇಕು. ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಸರ್ಕಾರದ ವ್ಯಕ್ತಿಗಳು ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ಮತ್ತೆ ನಾವು ಇನ್ಸಿಸ್ಟ್ ಮಾಡ್ತಾ ಇರೋದು, ಏನು ಸುಪ್ರೀಂ ಕೋರ್ಟ್ ಇವತ್ತು ನೀಡಿದೆ ಆದೇಶ, ಈಗ ಉಳಿದಿರುವಂತ, ಯಾಕೆಂತಂದ್ರೆ ಇದುವರೆಗೆ ಇದ್ದಂತ ಬಹಳಷ್ಟು ಜನ ಸಾಕ್ಷಿಗಳು ಒಂದಲ್ಲ ಒಂದ್ ರೀತಿಯಲ್ಲಿ ಕಣ್ಮರೆಯಾಗಿ ಹೋಗಿದ್ದಾರೆ, ಸಾವಿಗೀಡಾಗಿದ್ದಾರೆ. ಅವರೆಲ್ಲರೂ ಸೂಸೈಡ್ ಮಾಡ್ಕೊಂಡ್ರು ಅಂತಾನೆ ತೋರಿಸ್ತಾ ಬಂದಿದ್ದಾರೆ. ಇನ್ನು ಮೇಲೆ ಈ ತರ ಸೂಸೈಡ್ ಗಳು ನಡೆಯೋದಂಗೆ ನೋಡ್ಕೋಬೇಕು ಸರ್ಕಾರ. ಇದು ಎಷ್ಟು ದಿವಸದಲ್ಲಿ ಕೊಡ್ಬೇಕು ಅಂತ ಏನೋ ತಾಕೀತಾಗಿದೆಯಾ ಸರ್? ಇಲ್ಲ, ಇನ್ನು ಈಗಷ್ಟೇ ಆರಂಭ ಆಗಿದೆ. ನೆಕ್ಸ್ಟ್ ಇವರು ಏನೋ ಪ್ರೆಸೆಂಟ್ ಆಗ್ಲಿಲ್ಲ, ನಮ್ಮ ಸರ್ಕಾರದ ಕಡೆ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರ್ಲಿಲ್ಲ. ಮುಂದಕ್ಕೆ ಇದು ಇದಾಗುತ್ತೆ, ರೀಇನ್ವೆಸ್ಟಿಗೇಷನ್ ಆಗುವಂತ ಎಲ್ಲಾ ಸೂಚನೆಗಳು ಇದಾವೆ. ಇಲ್ಲಿ ನೋಡಿ, ನಾವು ಇದೇ ವಿಚಾರ ಇಟ್ಕೊಂಡು ಇದು ಸಹ ಎಫ್ಸ್ಟೈನ್ ಫೈಲ್ ತರಾನೇ ಕರ್ನಾಟಕದಲ್ಲಿ ನಡೀತಿರುವ ಈ ಫೈಲ್ ಅಂತ ನಾವು ನೀವು ಚರ್ಚೆ ಮಾಡಿದ್ವಿ. ಆಮೇಲೂ ಬೇರೆ ಮಾಧ್ಯಮಗಳಲ್ಲೂ ಸಹ ಕೆಲವು ಯೂಟ್ಯೂಬ್ ಗಳಲ್ಲೂ ಬಂತು ಎಫ್ಸ್ಟೈನ್ ಫೈಲ್ ತರಾನೇ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿ. ನಂತರ ಈಗ ಅಂದ್ರೆ ನಾವು ಮಾಧ್ಯಮಗಳಿಗೂ ಬಹಳ ತೊಂದರೆ ಆಯ್ತು. ಯಾರ್ಯಾರಲ್ಲಿ ಶೂಟ್ ಮಾಡಕ್ ಹೋದವ್ರನ್ನೆಲ್ಲ ಅವ್ರದ್ದು ಚಾನೆಲ್ ನ ಬ್ಲಾಕ್ ಮಾಡಿಸಿದ್ದು ಎಲ್ಲವೂ ಆಯ್ತು. ಆದ್ರೆ ದೊಡ್ಡ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತ ನನಗನ್ನಿಸ್ತಿದೆ. ತಾವೇನಂತೀರಾ ಸರ್? ಖಂಡಿತವಾಗ್ಲೂ ಇದು ಜನರ ಹೋರಾಟ. ಇದು ಇಲ್ಲಿ ನಮ್ಗೆ ಸ್ವಲ್ಪ ನೋವಾಗಿರೋದು, ಮುಖ್ಯವಾಹಿನಿಯ ಮಾಧ್ಯಮಗಳು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ನಿನ್ನೆ ಬಂದೇ ಇಲ್ಲ ಮುಖ್ಯವಾಹಿನಿಗಳು, ಹೇಳಲೇ ಇಲ್ಲ. ಅದ್ನೇ ಹೇಳ್ತಾ ಇರೋದು, ಇಂತಹ ಒಂದು ಪ್ರಮುಖವಾದಂತಹ ಒಂದು ಏನು ಬದಲಾವಣೆ ತರುವಂತಹ ಆದೇಶ ಇದು. ಇದಕ್ಕೆ ನಾವು ಸ್ಪೇಸ್ ಕೊಡ್ಲಿಲ್ಲ ಅಂತಂದ್ರೆ ಇದು ನಮ್ಮ ಮುಖ್ಯವಾಹಿನಿಯ ಮಾಧ್ಯಮಗಳ ಸ್ಥಿತಿಗತಿಯನ್ನ ತೋರಿಸುತ್ತೆ. ಬೇಸರ ಆಗುತ್ತೆ. ತಾವು ಜರ್ನಲಿಸ್ಟ್ ಆಗಿ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ನಮ್ಮ ವೃತ್ತಿ ಧರ್ಮ ಏನಿದೆ, ನಮ್ಮ ವೃತ್ತಿ ಧರ್ಮವನ್ನ ನಾವು ಎಲ್ಲಿಯೂ ಕೂಡ ಕನಸಿನಲ್ಲೂ ನಿದ್ರೆಯಲ್ಲೂ ಮರಿ ಕುಡ್ದು, ನಾವು ಏನಾದ್ರೂ ಆಗಿರ್ಲಿ ಅಟ್ಲೀಸ್ಟ್ ವರದಿ ಆದ್ರೂ ಮಾಡ್ಬೇಕಲ್ಲ. ಹೌದು, ಕನಿಷ್ಠ ವರದಿ ಅದು ನೀವು ವಿಶ್ಲೇಷಣೆ ಮಾಡಬೇಡಿ, ವರದಿ ಹೇಳ್ಬೋದು. ವರದಿ ಆದ್ರೂ ಮಾಡ್ಬೇಕಲ್ಲ. ಒಂದು ಪ್ರೈಮ್ ನ್ಯೂಸ್ ಅಲ್ವಾ ಇದು? ಸುಪ್ರೀಂ ಕೋರ್ಟ್ ಆದೇಶ ಅಂತಂದ್ರೆ ಸುಪ್ರೀಂ ಕೋರ್ಟ್ ತಳೆದಿರುವ ನಿಲುವನ್ನ ನೀವು ಇಡೀ ಚರ್ಚೆ ಮಾಡ್ಲಿ ಜನ. ಆದ್ರೆ ಆ ಕೆಲಸವನ್ನ ನಾವು ಮಾಧ್ಯಮಗಳು ಮಾಡ್ಲಿಲ್ಲ ಅಂತಂದ್ರೆ ಎಲ್ಲಿಗ್ ಬಂದ್ ನಿಲ್ತಿರ್ತೀವಿ ನಾವು? ಎಲ್ಲೋ ನಾವು ಯೂಟ್ಯೂಬರ್ಸ್ ಮಾಡಿದಂತಹ ಒಂದು ಸಪೋರ್ಟ್ ಇದು. ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಯೂಟ್ಯೂಬರ್ ಆಗಿದ್ದಾರೆ. ಪ್ರತಿಯೊಬ್ರು ಕೂಡ ತಾವು ಮಾತನಾಡೋದನ್ನ ತಾವೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳುವಂತ ಸ್ಥಿತಿ ಬಂದಿತ್ತು ಸೌಜನ್ಯಗಳ ವಿಚಾರವಾಗಿ. ಇದು ಬರಬಾರ್ದಿತ್ತು. ಎಲ್ಲಾರು ಎಸ್ಟಾಬ್ಲಿಷ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದ್ದಾಗ ಇದನ್ನ ಅವರು
ಸುಲಭವಾಗಿ ಬಿಟ್ಕೊಡ್ಬಾರ್ದಿತ್ತು. ಇಂತಹ ಒಂದು ಅಪಾರ್ಚುನಿಟಿ ಇದು ನಮ್ಮ ಕರ್ನಾಟಕದ ಮಾಧ್ಯಮಗಳಿಗೆ ಇದೊಂದು ಸುವರ್ಣ ಅವಕಾಶ ಆಗಿತ್ತು. ಸುವರ್ಣ ಅವಕಾಶ ಆಗಿತ್ತು. ನೋಡಿ, ಕೇರಳದಲ್ಲಿ ಇದೇ ರೀತಿಯಾದ ಸ್ಥಿತಿ ಅಭಯ ಪ್ರಕರಣ ಆದಾಗ ಅಲ್ಲಿ ಒಂದು ಅಭಯ ಕ್ಯಾಂಪೇನ್, ಜಸ್ಟಿಸ್ ಫಾರ್ ಅಭಯ ಅಂತ ನಡೆಯುತ್ತೆ. ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಿದ್ರು, ಮಾಧ್ಯಮಗಳು ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಜಯನೂ ಸಿಕ್ತು. ಅದರ ಕ್ರೆಡಿಟ್ ಮಾಧ್ಯಮಗಳಿಗೂ ಹೋಯ್ತು. ಹಾಗೆ ಇಲ್ಲಿ ಈಗ ನೋಡಿ, ಈಗ ಜಯ ಖಂಡಿತವಾಗ್ಲೂ ಸಿಗುತ್ತೆ. ಜಯ ಸಿಕ್ಕಿದಾಗ ಅದರಲ್ಲಿ ನನಗೆ ಶೇರ್ ಇಲ್ಲ ಅಂತಂದಾಗ ಇಟ್ಸ್ ಅ ಶೇಮ್ ಅಲ್ವಾ? ಇಟ್ಸ್ ಎ ಶೇಮ್. ನಾವೀಗ ಒಂದು ಮಾನವೀಯವಾದಂತ ಒಂದು ವಿಚಾರಕ್ಕೆ ನಾವು ಸ್ಪಂದಿಸದೆ ನಾನು ಸುಮ್ನೆ ಆರಾಮಾಗಿ ಒಂದು ಸಂಸ್ಥೆ ನಡೆಸ್ಕೊಂಡು ಕೂತಿದ್ರೆ ಜನ ಈಗ ಉಗಿತಾರಲ್ವಾ? ಅದಕ್ಕೆ ನಾನು ತಯಾರಾಗಿ ನಿಂತ್ಕೋಬೇಕಲ್ಲ. ಮಾನ ಮರ್ಯಾದೆ ಎರಡು ಕಳ್ಕೊಂಡು ತಯಾರಾಗಿ ನಿಂತ್ಕೋಬೇಕು. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಎಲ್ಲವನ್ನೂ ಸಹಿಸ್ಕೊಂಡಿದ್ದೀವಿ, ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಯೊಬ್ಬ ಹೋರಾಟಗಾರನ ಒಂದು ಜನ್ಮ ಜಾಲಾಡುವಂಥದ್ದು ಅನಾವಶ್ಯಕವಾಗಿ ಅವರ ಮನೆಯವರ ಜನ್ಮ ಜಾಲಾಡುವಂಥದ್ದನ್ನ ಮಾಡ್ತಾ ಬಂದಿದ್ದಾರೆ. ಜಾತಿ ಧರ್ಮಗಳನ್ನ ಮಧ್ಯೆ ತಂದಿದ್ದಾರೆ. ಇವೆಲ್ಲ ಮಾಡಿ ಇದನ್ನ ಹಳ್ಳ ಇಡಿಸುವಂತ ಕೆಲಸವನ್ನ ಬಹಳಷ್ಟು ಅವಿವೇಕಿಗಳು ಮಾಡಿದ್ದಾರೆ. ಇನ್ಮೇಲೆ ಅದು ಆಗೋದಿಲ್ಲ. ಇನ್ನು ಆ ತರದ್ದೇನಾದ್ರೂ ಯಾರಾದ್ರೂ ದುಸ್ಸಾಹಸೆ ಕೈ ಹಾಕಿದ್ರೆ ಅವ್ರನ್ನ ಹಿಡಿದು ಒಳಗಾಕ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಈಸ್ ವಾಚಿಂಗ್. ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಏನಾದ್ರೂ ಪಾಲಿಸ್ಲಿಲ್ಲ ಅಥವಾ ಉಡಾಫೆ ಮಾಡ್ತು ಅಂತಂದ್ರೆ ಸರ್ಕಾರಕ್ಕೂ ಕುತ್ತು ಬರುತ್ತೆ. ಖಂಡಿತ ಈ ಸರಿ ಆದ್ರೂ ಸರ್ಕಾರದವರು ಈ ತರ ಏನಾದ್ರು ಉಡಾಫೆ ಮಾಡಿದ್ರೆ ಅವ್ರನ್ನ ತಂದು ಕಟಕಟೆಗೆ ನಿಲ್ಸೋಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಹುದಾ ಸರ್? ಇಲ್ಲಿ ಖಂಡಿತವಾಗ್ಲೂ ಮಾಡ್ಲೇಬೇಕು, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ಪ್ರಕರಣದಲ್ಲಿ ಈ ಸರ್ಕಾರದ ಅಧೀನದಲ್ಲಿ ಇನ್ನೂ ಕೆಲಸ ಮಾಡ್ತಿರುವಂತಹ ಗೃಹ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಯೋಗೇಶ್ ಕುಮಾರ್ ಅಂತಹ ಅವಿವೇಕಿ ಅಧಿಕಾರಿ ಯಾರು ಗೋಲ್ಡನ್ ಅವರ್ ಅಲ್ಲಿ ಈ ಒಂದು ಸಮಸ್ಯೆ ಮಾಡಾಕಿದ್ರು, ಉಳಿದವ್ರಿಗೆ ಕೆಲಸ ಕೊಡ್ತಾ ಬಂದ್ರು. ಈ ಆದಾಮ್ ಅಂತ ಹೇಳುವಂತಹ ಒಬ್ಬ ವೈದ್ಯಾಧಿಕಾರಿ ಈಗಾಗ್ಲೇನೆ ತೀರ್ಕೊಂಡಿದ್ದಾರೆ. ಅವ್ರ ಜೊತೆಲಿರುವ ಡಾಕ್ಟರ್ ರಶ್ಮಿ ಇದ್ದಾರೆ. ಇವ್ರನ್ನೆಲ್ಲರನ್ನೂ ಕೂಡ ಇವಾಗ ಇನ್ವೆಸ್ಟಿಗೇಷನ್ ಒಳಪಡಿಸಬೇಕು. ಈಗ ಆಲ್ರೆಡಿ ಇವರು ಏನು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅದರಲ್ಲಿ ಇವರ ಇಂಟ್ರೋಗೇಷನ್ ಮಾಡಿರ್ಬೇಕಾಗಿತ್ತು. ಮಾಡಿ ಅದಕ್ಕೆ ಬೇಸಾಗಿ ವಿಶೇಷ ನ್ಯಾಯಾಲಯದ ತೀರ್ಪನ್ನ ಬೇಸಾಗಿ ಇಟ್ಕೊಂಡು ಇಂಟರೋಗೇಷನ್ ಮಾಡಬೇಕಾಗಿತ್ತು. ಆ ಕೆಲಸವನ್ನ ಇವ್ರು ಯಾರು ಮಾಡದೇನೆ ಅವ್ರಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಕೊಂಡು ಸಂಬಳ ಬೇರೆ ಕೊಟ್ಕೊಂಡು ನಾವು ಅವ್ರನ್ನ ಕಾಯ್ಕೊಂಡು ಹೋಗ್ತಿದೀವಿ. ಎಂತ ದುಸ್ಥಿತಿ ಇದು ಸರ್ಕಾರದ್ದು. ಇದೊಂದು ರೀತಿ ಗೃಹ ಇಲಾಖೆ ಮುಖ್ಯಸ್ಥರಾದ ಪರಮೇಶ್ವರ್ ಅವ್ರಿಗೆ ನೇರ ಹೊಣೆಗಾರಿಕೆ ಹೇಳಿದಂಗಿದೆ ಇದು ಸುಪ್ರೀಂ ಕೋರ್ಟ್. ಹೌದಲ್ಲ ಸರ್? ಹೌದು. ಈಗ್ಲೂ ನಾನು ನೇರವಾಗಿ ಅವ್ರಿಗೆ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಯಾರ್ಯಾರು ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳಾಗಿ ದುರ್ನಡತೆ ತೋರಿದ್ದಾರೆ ಅಥವಾ ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ತಮ್ಮ ಅನಿಷ್ಟಗಳನ್ನ ಪೂರೈಸಿಕೊಳ್ಳಕ್ಕೆ ಭ್ರಷ್ಟತೆಗೋಸ್ಕರ ಮಾಡ್ಕೊಂಡಿದ್ದಾರೆ, ಮತ್ತೆ ಈ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ತೀರ್ಪನ್ನಾದ್ರೂ ಇವರು ಬೇಸಾಗಿ ಇಟ್ಕೊಂಡು ಈ ಅಧಿಕಾರಿಗಳು ಮುಂದುವರಿಯದಾಗಿ ಅವರನ್ನ ಸಸ್ಪೆನ್ಷನ್ ಇಡ್ಬೇಕು. ಅವ್ರು ಮೊದಲು ಇವತ್ತಿಗೆ ಯಾರಾದ್ರೂ ಒಬ್ಬ ಡಿವೈಎಸ್ಪಿ ಆಗಿದ್ದಾರೋ ಮತ್ತೊಂದಾಗಿದ್ದಾರೋ ಗೊತ್ತಿಲ್ಲ, ಡಾಕ್ಟರ್ ರಶ್ಮಿ ಎಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ. ಆದ್ರೆ ಇವ್ರುಗಳನ್ನ ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಇಟ್ಟು ಅವರನ್ನ ಇಂಟರೋಗೇಟ್ ಮಾಡುವಂತದ್ದು ಮಾಡಿದಿದ್ರೆ ಇವ್ರಿಗೆ ಶೋಭೆ ಬರೋದು. ಇನ್ನಾದ್ರೂ ಮಾಡ್ಲಿ ಅಂತ ನಾನು ಇನ್ಸಿಸ್ಟ್ ಮಾಡ್ತೇನೆ. ಆಮೇಲೆ ಯಾರೊಬ್ರು ಕೂಡ ಯಾವ ಹೋರಾಟಗಾರರನ್ನಾಗ್ಲಿ ಸಾಕ್ಷಿಗಳನ್ನಾಗ್ಲಿ ಇಲ್ಲಿ ಇಕ್ಕಟ್ಟಿಗೆ ಸಿಕ್ಕಿಸುವಂತಹ ಪ್ರಯತ್ನಗಳನ್ನ ಯಾರಾದ್ರೂ ಮಾಡಿದ್ರೆ ಅವರನ್ನ ಕೂಡಲೇ ಈ ಆದೇಶ ಇರೋದ್ರಿಂದ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಅಂತ ಹೇಳಿರೋದ್ರಿಂದ ಅವರನ್ನ ಕೂಡಲೇ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕ್ರಮಗಳನ್ನ ತಗೊಳ್ಬೇಕು ಅಂತಾನೆ ನಾನು ಆಗ್ರಹಿಸುವಂತದ್ದು. ಇದುವರೆಗೂ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ವೈಫಲ್ಯಗಳಾಗಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ.
ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.